ಚಂದನವನ ಎಂಬ ಕಾಡಿನಲ್ಲಿ ಬಾಕ್ಸರ್ ಹುಲಿಯಣ್ಣ ಮತ್ತು ಫಾಕ್ಸಿ ನರಿಯಣ್ಣ ಎಂಬ ಹೆಸರಿನ ಹುಲಿ ಮತ್ತು ನರಿ ವಾಸವಾಗಿದ್ದವು. ಒಮ್ಮೆ ಫಾಕ್ಸಿ ನರಿಯಣ್ಣ ಆಹಾರ ಹುಡುಕುತ್ತಾ ಚಂದನವನ ಕಾಡಲ್ಲಿ ತಿರುಗಿಡುತ್ತಾ ಬಂದಾಗಲೇ ಬಾಕ್ಸರ್ ಹುಲಿಯಣ್ಣನು ಬೇಟೆಗಾಗಿ ಪ್ರಾಣಿಯನ್ನ ಅರಸುತ್ತಾ ಹೊರಗಡೆ ಬಂತು. ತುಂಬಾ ಹತ್ತಾದರೂ ಅದಕ್ಕೆ ಯಾವ ಪ್ರಾಣಿಯೂ ಸಿಕ್ಕಿರಲಿಲ್ಲ. ಆಗ ಆಕಸ್ಮಿಕವಾಗಿ ಫಾಕ್ಸಿ ನರಿಯಣ್ಣನನ್ನು ಈ ಬಾಕ್ಸರ್ ಹುಲಿಯನ್ನ ನೋಡಿಬಿಡ್ತು. ಇವತ್ತು ನನಗೆ ಹಬ್ಬದೂಟ ಎಂದು ಬಾಯಲ್ಲಿ ಜೊಲ್ಲು ಸುರಿಸಿತು. ಫಾಕ್ಸಿ ನರಿಯಣ್ಣನಿಗೆ ಬಾಕ್ಸರ್ ಹುಲಿಯಣ್ಣನನ್ನು ನೋಡಿ ತುಂಬಾ ಭಯವಾದ. ಎದೆ ಡಬ್ ಡಬ್ ಎಂದು ಬಡಿದುಕೊಂಡು ಕಾಲುಗಳು ನಡುಗಲು ಶುರುವಾಯಿತು. ಹುಲಿಯಣ್ಣನ ಬಾಯಿಗೆ ಆಹಾರವಾಗುವುದಕ್ಕೆ ಇಷ್ಟವಿಲ್ಲದ ನರಿಯಣ್ಣ ಅದರಿಂದ ತನ್ನ ಪ್ರಾಣ ರಕ್ಷಿಸಿಕೊಳ್ಳುವ ಉಪಾಯ ಯೋಚಿಸಿತು. ಬಾಕ್ಸರ್ ಹುಲಿಯಣ್ಣ ಹತ್ತಿರ ಬರುತ್ತಿದ್ದಂತೆ ಫಾಕ್ಸಿ ನರಿಯಣ್ಣ ನಿಧಾನಕ್ಕೆ ಹಿಂದಕ್ಕೆ ಸರಿಯುತ್ತಾ ಹೋಯಿತು. ಹಾಗೆ ಹೋಗುತ್ತಿದ್ದಂತೆ ಅದರ ತಲೆ ಒಂದು ಮರದ ಕೊಂಬೆಗೆ ತಾಗಿತು. ಆ ಮರದ ಕೊಂಬೆಯಲ್ಲಿ ಒಂದಿಷ್ಟು ಜೇನು ಹುಳುಗಳು ತಂಬೂರಿಯಂತೆ ಕಾಣುವ ಸುಂದರ ಗೂಡನ್ನ ಕಟ್ಟಿಕೊಂಡಿದ್ದವು. ಆ ಕೊಂಬೆಗೆ ನರಿಯಣ್ಣನ ತಲೆ ತಾಗಿದ ಕೂಡಲೇ ಗೂಡಿನೊಳಗಿನಿಂದ ಗುಂಗು ಎಂಬ ಸ್ವರವೊಂದು ಹೊರಬಂತು. ಐ ಸ್ವರ ನರಿಯಣ್ಣನಿಗೆ ಸಂಗೀತ ಕೇಳಿದ ಅನುಭವ ಕೊಟ್ಟಿತು. ಕೂಡಲೇ ಫಾಕ್ಸಿ ನರಿಯಣ್ಣನಿಗೆ ಒಂದು ಉಪಾಯ ಹೊಳಡೆ ಬಿಟ್ಟಿತು. ಅದು ಆ ಗೂಡಿನ ಬಾಗಿಲಿಗೆ ಎಲೆಗಳನ್ನ ತುರುಕಿ ಬಾಕ್ಸರ್ ಹುಲಿಯಣ್ಣನ ಬಳಿ, ಹುಲಿಯಣ್ಣ ಬಂದೆಯ, ಇಲ್ಲೊಂದು ತಂಬೂರಿಯ ಇದೆ. ಅದನ್ನು ಮುಟ್ಟಿದರೆ ಮಧುರವಾದ ಸಂಗೀತ ಕೇಳುತ್ತದೆ. ನಾನು ಇಷ್ಟು ಹೊತ್ತು ಅದೇ ಸಂಗೀತ ನುಡಿಸಿ ಖುಷಿಪಡುತ್ತಿದ್ದೆ. ನಿನಗೂ ಕೇಳಿಸುತ್ತೇನೆ ಬಾ ಅಂತು ಹೇಳಿ ಆ ಜೇನುಗೂಡನ್ನ ವಿಧಾನವಾಗಿ ತಟ್ಟಲು ಪ್ರಾರಂಭಿಸಿತು. ಆ ಗೂಡಿನಿಂದ ಜೋರಾಗಿ ಬಂದ ಗುಯ್ ಎನ್ನುವ ಸದ್ದು ತಂಬೂರಿಯ ನಾದದಂತೆ ಕೇಳಿಸಿತು. ಬಾಕ್ಸರ್ ಹುಲಿಯಣ್ಣನ ಬಳಿ ಫಾಕ್ಸಿ ನರಿಯಣ್ಣ, ಹುಲಿಯಣ್ಣ ನೀನು ನುಡಿಸು ಬಾ, ನಾನು ಇಲ್ಲಿಯೇ ನಿಂತಿರುತ್ತೇನೆ ಎಂದು ಹೇಳಿ ಪಕ್ಕಕ್ಕೆ ಸರಿಯಿತು. ಬಾಕ್ಸರ್ ಹುಲಿಯಣ್ಣನು ಹೇಗಿದ್ದರೂ ತನಗೆ ಆಹಾರವಾಗಿ ಫಾಕ್ಸಿ ನರಿಯಣ್ಣ ಸಿಕ್ಕಿದ್ದಾಗಿದೆ. ಆತನ ಮಾತಿನಂತೆ ತಾನು ಮೊದಲು ಸಂಗೀತ ನುಡಿಸಿ ಆಮೇಲೆ ತಿಂದರಾಯ್ತು ಎಂದುಕೊಂಡು ಜೇನುಗೂಡಿನ ಕಡೆ ಬಂತು. ನರಿಯಣ್ಣ ನಿಧಾನವಾಗಿ ಹಿಂದೆ ಸರಿಯಿತು. ಬಾಕ್ಸರ್ ಹುಲಿಯಣ್ಣ ನುಡಿಸಲು ಪ್ರಾರಂಭಿಸಿದಾಗ ಅದರ ಚೂಪಾದ ಉಗುರುಗಳಿಂದ ಆ ಜೇನುಗೂಡು ಹರಿದು ಹೋಗಿ ಒಮ್ಮೆಲೆ ಜೇನು ಹುಳುಗಳೆಲ್ಲ ಗುಯಿ ಎನ್ನುತ್ತಾ ಎದ್ದು ಹುಲಿಯಣ್ಣನ ಇಡೀ ಮೈ ಕಚ್ಚಲು ಶುರು ಮಾಡಿದವು. ಹುಲಿಯಣ್ಣನೋ ಜೇನು ಹುಳುಗಳಿಂದ ರಕ್ಷಿಸಿಕೊಳ್ಳುವುದಕ್ಕೆ ಹರಸಾಹಸ ಪಡುತ್ತಿತ್ತು. ಇತ್ತ ಫಾಕ್ಸಿ ನರಿಯಣ್ಣ, ಅಬ್ಬಾ, ಅಂತೂ ಈ ಜೇನು ಹುಳುಗಳಿಂದ ನಾನು ಬಾಕ್ಸರ್ ಹುಲಿಯಣ್ಣನಿಂದ ಪಾರಾಗುವಂತಾಯಿತು ಎಂದು ಖುಷಿಯಿಂದ ಓಡಿ ಹೋಯಿತು.